ಸ್ಮುರ್ನ ಸಭೆ, ಜೇಷಾಮ್ ಜಬದೊರೆ. ಅಧ್ಯಾಯ 4. ಉಪದ್ರವಗಳನ್ನು ಅನುಭವಿಸದ ಸಭೆ. ಪ್ರಕಟಣೆ 2:8-11. 8. ಸ್ಮುರ್ನದಲ್ಲಿರುವ ಸಭೆಯ ದೂತನಿಗೆ ಬರೆಯುವುದು ಏನೆಂದರೆ, ಸತ್ತವನಾಗಿದ್ದು ಜೀವಿತನಾಗಿ ಎದ್ದು ಬಂದ ಅತ್ಯಂತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಇದಲ್ಲದೆ ತಮ್ಮನ್ನು ಯೆಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು. ಅವರು ಯೆಹೂದ್ಯರಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ. ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳನು ಕೇಳಲಿ. ಜಯ ಹೊಂದುವವನಿಗೆ 2ನೆಯ ಮರಣದಿಂದ ಕೇಡಾಗುವುದೇ ಇಲ್ಲ. ಕಟ್ಟಲ್ಪಡುವುದು. ಸ್ಮುರ್ನ ಪಟ್ಟಣವು ಏಷ್ಯಾದ ಉತ್ತರ ಭಾಗದಲ್ಲಿ ಒಂದು ಮುಖ್ಯವಾದ ನಗರ. ಅದರೊಂದಿಗೆ ಎಫೆಸ ಪಟ್ಟಣದ ಪೂರ್ವ ಭಾಗದಲ್ಲಿರುವ ಒಂದು ಸಮುದ್ರ ತೀರದ ಪಕ್ಕದಲ್ಲಿ ಕಟ್ಟಲ್ಪಟ್ಟಿತ್ತು. ಸೌಂದರ್ಯದಲ್ಲಿ ಇಡೀ ಏಷ್ಯಾದಲ್ಲಿಯೇ ಪ್ರಮುಖ ಸ್ಥಾನ ಪಡೆದಿತ್ತು. ವ್ಯಾಪಾರ ಸಂಬಂಧವಾದ ಕಾರ್ಯಗಳಲ್ಲಿ ಇದು ಎಫೆಸ ಪಟ್ಟಣಕ್ಕಿಂತಲೂ ಉತ್ತಮ ಸ್ಥಿತಿಯಲ್ಲಿತ್ತು. ಅದರೊಂದಿಗೆ ಎಫೆಸಕ್ಕೆ ವಿರೋಧವಾಗಿಯೂ ಇತ್ತು. ಆ ಕಾಲದಲ್ಲಿಯೇ ಜಗತ್ತಿನಲ್ಲಿಯೇ 3 ಮಹಡಿಗಳಿಂದ ಕೂಡಿದ ಬಹಳ ದೊಡ್ಡ ವ್ಯಾಪಾರ ಸ್ಥಳವು ಈ ಸ್ಮುರ್ನದಲ್ಲಿ ಇತ್ತು. ಸ್ಮುರ್ನ ಎಂದರೆ ರಕ್ತಬೋಳ ಎಂದರ್ಥ. ಹಳೆಯ ಒಡಂಬಡಿಕೆಯಲ್ಲಿ ವಿಮೋಚನಕಾಂಡ 30ನೇ ಅಧ್ಯಾಯವನ್ನು ಓದಿದರೆ, ದೇವದರ್ಶನ ಗುಡಾರದಲ್ಲಿ ಉಪಯೋಗಿಸಲ್ಪಟ್ಟ ಪರಿಮಳ ತೈಲವಾದ ಶುದ್ಧವಾದ ಅಭಿಷೇಕ ತೈಲವನ್ನು ತಯಾರಿಸುವಾಗ ಈ ರಕ್ತಬೋಳವನ್ನು ಮುಖ್ಯವಾಗಿ ಉಪಯೋಗಿಸುತ್ತಿದ್ದರು. ಈ ಸ್ಮುರ್ನ ಪಟ್ಟಣವನ್ನು ಗ್ರೀಕರು ಕಟ್ಟಿದರೆಂದು ಚರಿತ್ರೆಯು ಹೇಳುತ್ತದೆ. ಆಟದ ಮೈದಾನಗಳು, ಪುಸ್ತಕ ಭಂಡಾರಗಳು ಸುಂದರವಾಗಿ ಕಟ್ಟಲ್ಪಟ್ಟಿದ್ದವು. ಹೋಮರ್ ರವರು ಹುಟ್ಟಿದ ಸ್ಥಳವಿದು. ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಲೂದಿಯರು ಈ ನಗರವನ್ನು ನಾಶ ಮಾಡಿದರು. ಮಹಾ ಅಲೆಕ್ಸಾಂಡರನು ತಿರುಗಿ ಈ ನಗರವನ್ನು ಕಟ್ಟಿದನು. ನಂತರದಲ್ಲಿ ಸ್ಮುರ್ನ ಸಭೆಯು ವೇಗವಾಗಿ ಬೆಳೆಯಿತು. ಏಷ್ಯಾದಲ್ಲಿಯೇ ದೊಡ್ಡ ಪ್ರಮುಖ ನಗರವಾಯಿತು. ಕ್ರಿಸ್ತಶಕ 133ರಲ್ಲಿ ರೋಮ್ ಸಾಮ್ರಾಜ್ಯಕ್ಕೆ ಸೇರಿತು. 1ನೇ ಶತಮಾನದ ಕೊನೆಯಲ್ಲಿ ಸ್ಮುರ್ನದಲ್ಲಿ ಒಂದು ಕ್ರೈಸ್ತ ಸಭೆಯು ಆರಂಭವಾಯಿತು. ಅಲ್ಲಿ ಒಂದು ಆಲಯವು ಕಟ್ಟಲ್ಪಟ್ಟಿತು. ಸ್ಮುರ್ನ ಸಭೆಯನ್ನು ಅಪೊಸ್ತಲ ಪೌಲನು ಸ್ಥಾಪಿಸಿದನೆಂದು ಹೇಳಲಾಗಿದೆ. ಕಾರಣ, ಅವನು ಎಫೆಸ ಪಟ್ಟಣದಲ್ಲಿ 3 ವರ್ಷ ತಂಗಿದನೆಂದು ಸೇವೆ ಮಾಡಿದನೆಂದು ಸತ್ಯವೇದವು ಹೇಳುತ್ತದೆ. ಸ್ಮುರ್ನ ಸಭೆಯು ಒಳ್ಳೆ ಸ್ಥಿತಿಯಲ್ಲಿ ನಡೆಯುತ್ತಿತ್ತು. ಆದುದರಿಂದಲೇ ಯೇಸು ಕ್ರಿಸ್ತನು ಆ ಸಭೆಯನ್ನು ಗದರಿಸಲಿಲ್ಲ. ಕಾನ್ಸ್ಟಂಟ್ ಎಂಬ ಅರಸನು ಕ್ರೈಸ್ತನಾಗಿ ಮಾರ್ಪಡುವುದಕ್ಕೆ ಮೊದಲು ರೋಮ್ ರಾಜ್ಯದಲ್ಲಿ ಕ್ರೈಸ್ತ ಮತವು ಕಾನೂನಿಗೆ ವಿರೋಧವಾದ ಮತವಾಗಿ ಪರಿಗಣಿಸಲ್ಪಟ್ಟಿತು. ಸರ್ಕಾರವೇ ಕ್ರೈಸ್ತರನ್ನು ಹಿಂಸೆಪಡಿಸುತ್ತಿರುವುದು ಅರಸನಾದ ಕಾನ್ಸ್ಟಂಟನ ಗಮನಕ್ಕೆ ಬಂತು. ಆಗ ಅವನು ಕ್ರೈಸ್ತರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಸುವಾರ್ತೆಗೆ ಅನುಕೂಲ ಮಾಡಿಕೊಟ್ಟನು. ಆಗಾಗ್ಗೆ ಭೂಕಂಪವಾಗುವಂಥ ಕಾರ್ಯಗಳು ಸ್ಮುರ್ನ ಪಟ್ಟಣವನ್ನು ನಾಶ ಮಾಡಿದರೂ ಅದು ತಿರುಗಿ ಜೀವ ತುಂಬಿ ಬೆಳೆದು ಏಷ್ಯಾದ ಆಭರಣ ಎನಿಸಿಕೊಂಡಿತು. ಸ್ಮುರ್ನ ಎಂದು ಕರೆಯಲ್ಪಟ್ಟ ಈ ಪಟ್ಟಣವು ಟರ್ಕಿ ದೇಶದಲ್ಲಿ ಅಜ್ಮೀರ್ ಎಂಬ ಹೆಸರಿನಲ್ಲಿ ಈಗಲೂ ಇದೆ. ಸುಮಾರು 2,30,000 ಜನರು ಅಲ್ಲಿದ್ದಾರೆ. ಟರ್ಕಿ ದೇಶದಲ್ಲಿ ಇದು 3ನೆಯ ನಗರವಾಗಿದೆ. ಈ ಸಭೆಯು ಬಹಳ ಉಪದ್ರವಗೊಳಗಾಯಿತು. ಇವರನ್ನು ಹಿಂಬಾಲಿಸುತ್ತಿದ್ದ ಯೆಹೂದ್ಯರು ಸಭೆಯವರಿಗೆ ಬಹಳ ತೊಂದರೆಗಳನ್ನು ಕೊಡಲಾರಂಭಿಸಿದರು. 10 ದಿನಗಳು ಅವರಿಗೆ 10 ವರ್ಷಗಳಂತಾಯಿತು. ರೋಮ್ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಕ್ರೈಸ್ತರಿಗೆ ಬಹಳ ಹಿಂಸೆ ಪ್ರಾರಂಭವಾಯಿತು. ಈ 10 ವರ್ಷಗಳು ಕ್ರಿಸ್ತ ಶಕ
303ರಿಂದ 313 ವರ್ಷಗಳವರೆಗೆ ನಡೆಯಿತು. ಇದನ್ನು ಆರಂಭಿಸಿದವನು ಡಯೋಕ್ಲಿಸನ್ ಎಂಬುವವನು. ಇವನ ನಂತರ ಆಳ್ವಿಕೆಗೆ ಬಂದ ಗಲೇರಿಯಸ್ ಎಂಬುವವನು ದೇವಜನರನ್ನು ಬಹಳ ಹಿಂಸೆಪಡಿಸಿದನು. ರೋಮ್ ರಾಜ್ಯದಿಂದ ಕ್ರೈಸ್ತರನ್ನು ನಾಶ ಮಾಡಬೇಕು ಎಂಬ ಆಜ್ಞೆಯನ್ನು ಕ್ರಿಸ್ತಶಕ 303ರಲ್ಲಿ ಡಯೋಕ್ಲಿಸನ್ ಎಂಬ ಅರಸನು ಹೊರಡಿಸಿದನು. ಸರ್ಕಾರವು ಮೊದಲು ಸಭೆಯ ಮುಖಂಡರನ್ನು ಹಿಂಸೆಪಡಿಸಿತು. ಕುರುಬರನ್ನು ಸಭಾಪಾಲಕರು ಕೊಂದು ಹಾಕಿದರು. ಹೀಗೆ ಮಾಡಿದರೂ ಕುರಿಗಳು ತಾವಾಗಿಯೇ ಚದುರಿ ಹೋಗುವವು ಎಂದು ಭಾವಿಸಿದರು. ಈ ಉಪದ್ರವದ ಕ್ರೂರತೆಯನ್ನು ಸಭೆಯ ಚರಿತ್ರೆಗಾರನಾದ ಥಿಯೋಡರೇಟ್ ಎಂಬುವನು ಸಭೆಯ ಚರಿತ್ರೆ ಪುಸ್ತಕದಲ್ಲಿ ವಿವರಿಸಿ ಬರೆದಿದ್ದಾನೆ. ಉಪದ್ರವ ಕಾಲಗಳು ಮುಗಿದ ನಂತರ ಕ್ರಿಸ್ತಪೂರ್ವ 325ರಲ್ಲಿ ಸಭೆಯ ಮುಖಂಡರುಗಳ ಸಂಘವು ಸೇರಿದಾಗ ಅಲ್ಲಿ ಬಂದವರಲ್ಲಿ ಕೆಲವರಿಗೆ ಕಣ್ಣುಗಳು ಕೀಳಲ್ಪಟ್ಟವು, ಕೆಲವರಿಗೆ ಕೈಗಳು ಕತ್ತರಿಸಲ್ಪಟ್ಟವು, ಕೆಲವರು ಅಂಗವಿಕಲರಾದರು, ಕೆಲವರು ಸತ್ತು ಹೋದರು. ಕ್ರಿಸ್ತಶಕ 313ರಲ್ಲಿ ಕಾನ್ಸ್ಟಾಂಟನು ಎಲ್ಲರಿಗೂ ಮತ ಸ್ವಾತಂತ್ರ್ಯವನ್ನು ಕೊಟ್ಟನು. ಉಪದ್ರವದ ಕಾಲದಲ್ಲಿ ಸ್ಮುರ್ನ ಸಭೆಯವರು ಅನೇಕರು ರಕ್ತಸಾಕ್ಷಿಗಳಾಗಿ ಸತ್ತರು. ಕೊನೆಯ ರಕ್ತ ಸಾಕ್ಷಿಗಳಾದವರು ಪೋಲಿಕಾರ್ಪ್ ಎಂಬ ಭಕ್ತರು. ಅವರು 40 ವರ್ಷಗಳ ಕಾಲ ಸ್ಮುರ್ನ ಸಭೆಯಲ್ಲಿ ಸೇವೆ ಮಾಡಿದವರು. ಅವರು ತುಂಬ ವಯಸ್ಸಾದವರಾಗಿದ್ದಾಗ ಒಂದು ದಿನ ರಾತ್ರಿ ಯುದ್ಧವೀರರುಗಳು ಅವರ ಮನೆಗೆ ಬಂದು ಅವರನ್ನು ಬಂಧಿಸಿದರು. ರೋಮ್ ಸಾಮ್ರಾಜ್ಯವು ಅವರನ್ನು ತಪ್ಪಿತಸ್ಥರೆಂದು ತೀರ್ಮಾನಿಸಿತು. ರೋಮ್ ಸಾಮ್ರಾಜ್ಯದ ಮುಖಂಡರು ಪೋಲಿಕಾರ್ಪರನ್ನು ನೋಡಿ, ನೀನು ಯೇಸುವನ್ನು ಶಪಿಸಿದರೆ ನಿನ್ನನ್ನು ಬಿಡುಗಡೆ ಮಾಡುತ್ತವೆ ಅಂದರು. ಪೋಲಿಕಾರ್ಪರು ಎಲ್ಲರ ಮುಂದೆಯೂ ಬಹಿರಂಗವಾಗಿ 86 ವರ್ಷಗಳಿಂದಲೂ ನಾನು ಯೇಸುವಿನ ಸೇವೆ ಮಾಡಿದ್ದೇನೆ. ಆತನು ಇದುವರೆಗೂ ಯಾವ ಕೇಡನ್ನು ಮಾಡಲಿಲ್ಲ. ನನ್ನನ್ನು ಪಾಪದಿಂದಲೂ ಶಾಪದಿಂದಲೂ ಬಿಡುಗಡೆ ಮಾಡಿದ ನನ್ನ ರಾಜನನ್ನು ನಾನು ಹೇಗೆ ಶಪಿಸಲಿ ಎಂದು ವೀರ ಗರ್ಜನೆ ಮಾಡಿದರು. ಈ ಪರಿಸ್ಥಿತಿಯನ್ನು ಅವರು ಗಮನಿಸಿ ಅಲ್ಲಿ ಕೂಡಿ ಬಂದಿದ್ದ ಯಹೂದ್ಯ ಮುಖಂಡರು ಒಂದೇ ಧ್ವನಿಯಿಂದ ಪೋಲಿಕಾರ್ಪರನ್ನು ಸಿಂಹಗಳ ಗವಿಯಲ್ಲಿ ಹಾಕುವಂತೆ ಕೂಗಿದರು. ಆದರೆ ಸಿಂಹಗಳು ಸ್ವಲ್ಪ ಸಮಯದ ಹಿಂದೆ ಅನ್ಯಜಾತಿಯ ಜನರನ್ನು ಕೊಂದು ತಿಂದಿದ್ದರಿಂದ ಅವುಗಳಿಗೆ ಆಹಾರ ಬೇಕಿರಲಿಲ್ಲ. ಆ ಕಾಲದಲ್ಲಿ ತಪ್ಪಿತಸ್ಥರನ್ನು ಸಿಂಹಗಳಿಗೆ ಕೊಟ್ಟು ಅವರುಗಳನ್ನು ಆ ಮೃಗಗಳು ಕೊಂದು ತಿನ್ನುವ ಭಯಂಕರ ದೃಶ್ಯವನ್ನು ನೋಡಿ ಅವರು ಸಂತೋಷಪಡುತ್ತಿದ್ದರು. ಅದು ಅವರಿಗೆ ಮನೋರಂಜನೆಯಾಗಿತ್ತು. ಅದೇ ರೋಮನ್ನರ ಜೀವಿತವಾಗಿತ್ತು. ಪೋಲಿಕಾರ್ಪರನ್ನು ಸಿಂಹಗಳಿಗೆ ಕೊಡಲಾಗುವುದರಿಂದ ಅವರನ್ನು ಸುಟ್ಟು ಹಾಕುವಂತೆ ಎಲ್ಲರೂ ಆರ್ಭಟಿಸಿದರು. ರೋಮ್ ಗವರ್ನರನ್ನು ಇದನ್ನು ಒಪ್ಪಿಕೊಂಡಾಗ ಯಹೂದ್ಯರು ಬಹಳ ಉತ್ಸಾಹದಿಂದ ಕಟ್ಟಿಗೆಗಳನ್ನು ಸೇಕರಿಸಲು ಮುಂದಾದರು. ಆ ದಿನವು ವಿಶ್ರಾಂತಿ ದಿನವೆಂಬುದನ್ನು ಅವರು ಗಮನಿಸಲಿಲ್ಲ. ಪಾಪ ಮಾಡಲು ಬೆಂಕಿ ಹಚ್ಚಿದರು. ಇವರು ಸೈತಾನನ ಗುಂಪಿನವರಲ್ಲವೇ? ಪರಿಚಯ. ಸ್ಮುರ್ನ ಸಭೆಯ ಪರಿಸ್ಥಿತಿಗಳನ್ನು ಕಂಡ ಯೇಸು ತನ್ನನ್ನು ಅದಕ್ಕೆ ತಕ್ಕ ಹಾಗೆ ಪರಿಚಯಿಸಿಕೊಂಡನು. ಮೊದಲನೆಯವನು ಕಡೆಯವನು, ಸತ್ತವರೊಳಗಿಂದ ಎದ್ದು ಬಂದವನು. ಇಲ್ಲಿ ಯೇಸುವಿನ ನಿತ್ಯತ್ವವನ್ನು ಕುರಿತು ಹೇಳಲ್ಪಟ್ಟಿದೆ. ಆತನು ಇರುವಾತನು, ಇದ್ದಾತನು, ಬರುವಾತನು ಆಗಿದ್ದಾನೆ. ಆತನು ತನ್ನ ಪುನರುತ್ಥಾನವನ್ನು ಸೂಚಿಸಿ ಹೇಳುತ್ತಾನೆ. ಸ್ಮುರ್ನ ಸಭೆಯಲ್ಲಿ ಅನೇಕರು ರಕ್ತಸಾಕ್ಷಿಗಳಾಗಿ ತೀರಿಹೋದರು ಎಂಬುದನ್ನು ತಿಳಿದಿದ್ದ ಯೇಸು ಪುನರುತ್ಥಾನದ ಬಗ್ಗೆ ಅವರಿಗೆ ವಾಗ್ದಾನ ಮಾಡುತ್ತಾನೆ. ಯೇಸು ಸತ್ತವರೊಳಗಿಂದ ಎದ್ದು ಬಂದಾತನಾಗಿರುವುದರಿಂದ ಆತನಿಗಾಗಿ ಸತ್ತವರು ನಿಶ್ಚಯವಾಗಿ ತಿರುಗಿ ಎದ್ದು ಬರುವರು ಎಂದು ಹೇಳಿ ಸ್ಮುರ್ನ ಸಭೆಯವರನ್ನು ಧೈರ್ಯಪಡಿಸಿದನು. ಹೊಗಳಿಕೆ. ಸ್ಮುರ್ನ ಸಭೆಯವರ ನಂಬಿಕೆಯನ್ನು ಕುರಿತು ಯೇಸು ಹೊಗಳುತ್ತಾನೆ. ಅವರನ್ನು ಗದರಿಸಲಿಲ್ಲ. ಸ್ಮುರ್ನ ಸಭೆಯವರು ಉಪದ್ರವಗಳಲ್ಲಿ ಸೈರಣೆಯುಳ್ಳವರಾಗಿದ್ದರು. ಕೆಲವರು ಜೀವನದಲ್ಲಿ ಸಂತೋಷವುಳ್ಳವರಾಗಿದ್ದರು. ಆದುದರಿಂದ ಅವರು
ಯಾವಾಗಲೂ ದೇವರನ್ನು ನೆನೆಸುತ್ತಿದ್ದರು. ಶೋಧನೆಯ ಸಮಯದಲ್ಲಿ ನಂಬಿಕೆ ಕುಂದಿ ಹೋಗುತ್ತದೆ. ಆದರೆ ಸ್ಮುರ್ಣ ಸಭೆಯವರು ವ್ಯತ್ಯಾಸವಾದವರು. ಉಪದ್ರವಗಳನ್ನು ತಾಳ್ಮೆಯಿಂದ ಸಹಿಸುತ್ತಿದ್ದರು. ರಕ್ತಸಾಕ್ಷಿಗಳಾಗಿ ಸಾಯಬೇಕಾದರೂ ಅದಕ್ಕಾಗಿ ತಮ್ಮನ್ನು ಒಪ್ಪಿಸಿಕೊಡಲು ಸಿದ್ಧರಾಗಿದ್ದರು. ಅವರ ಕಷ್ಟಗಳು ಬೇಗನೆ ತೀರಿ ಹೋಗುವು, ಅವುಗಳು ನಿತ್ಯವಾಗಿರುವಂಥದ್ದಲ್ಲ ಎಂದು ಅವರು ನಂಬಿದರು. ಹೇಗೆಂದರೆ, ಕ್ಷಣ ಮಾತ್ರ ಇರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತ ಅಧಿಕವಾದ ಪ್ರತಿಫಲವನ್ನು ಉಂಟುಮಾಡಿ ನಮಗೆ ನಿರಂತರವಾದ ಗೌರವವುಳ್ಳ ಪ್ರಭಾವವನ್ನು ದೊರಕಿಸುತ್ತದೆ. 2 ಕೊರಿಂಥ 4:17. ದೇವರನ್ನು ನಂಬುವ ಮಕ್ಕಳಿಗೆ ಬರುವ ಉಪದ್ರವವು ಅವರ ಒಳ್ಳೆಯದಕ್ಕೆ ಸಹಾಯವಾಗಿರುತ್ತದೆ. ಹದ್ದುಗಳು ಮರಿಗಳನ್ನು ಕೆಳಗೆ ತಳ್ಳಿ ಬೀಳಿಸುವಾಗ ತನ್ನ ರೆಕ್ಕೆಗಳನ್ನು ಚಾಚಿ ಹಿಡಿದುಕೊಂಡು ಅವುಗಳಿಗೆ ಹಾರುವುದನ್ನು ಕಲಿಸುತ್ತವೆ. ಹಾಗೆಯೇ ನಾವುಗಳು ಕೂಡ ಉಪದ್ರವಗಳಲ್ಲಿ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು. ಆತ್ಮಿಕವಾದ ಪವಿತ್ರಾತ್ಮನ ರೆಕ್ಕೆಗಳನ್ನು ಉಪಯೋಗಿಸಿ ಕಲಿತುಕೊಳ್ಳಬೇಕು. ಸತ್ಯವೇದದ ನಂತರ ಕ್ರೈಸ್ತರು ಓದಲೇಬೇಕಾದ ಪುಸ್ತಕವೆಂದರೆ ಅದು ಜಾನ್ ಬನ್ಯನ್ ಅವರು ಬರೆದಿರುವ ಪುಸ್ತಕ ಯಾತ್ರಿಕನ ಪ್ರಯಾಣ ಎಂಬ ಪುಸ್ತಕವಾಗಿದೆ. ಅದನ್ನು ಅವರು ಸಹಿಸಲಾಗದ ರೀತಿಯಲ್ಲಿ 12 ವರ್ಷಗಳು ಸೆರೆಮನೆ ವಾಸದಲ್ಲಿರುವಾಗ ಬರೆದದ್ದು. ತಾನು ತಿಳಿದುಕೊಂಡ ಸತ್ಯಕ್ಕಾಗಿ ನಂಬಿಕೆಯಿಂದ ನಿಲ್ಲುವಾಗ ಅವರನ್ನು ಸೆರೆಮನೆಗೆ ತಳ್ಳಿದರು. ಆ ಸೆರೆಮನೆಯಾದರೂ ಯಾವ ರೀತಿಯ ಸೌಕರ್ಯವೂ ಇಲ್ಲದಂಥದ್ದು. ಮಾತ್ರವಲ್ಲ, ಅವರ ಕುರುಡಿಯಾಗಿದ್ದ ಮೇರಿ ಎಂಬ ಮಗಳ ಮೇಲೆ ಅವರಿಟ್ಟಿದ್ದ ಅಪಾರವಾದ ಪ್ರೀತಿಯಿಂದ ಮನಸ್ಸು ಕುಗ್ಗಿ ಹೋಗಿದವರಾಗಿ ನಿಂತ ಸಮಯದಲ್ಲಿ ಕರ್ತನ ಕಡೆಗೆ ನೋಡಿ ಮಾತನಾಡುತ್ತಾರೆ. ನನ್ನ ಪ್ರೀತಿಯ ದೇವರೇ, ಅನಾದಿ ಪ್ರೀತಿಯಿಂದ ನಿನ್ನನ್ನು ಪ್ರೀತಿಸಿದ್ದೇನೆ ಎಂದು ವಾಗ್ದಾನ ಮಾಡಿದೆಯಲ್ಲ, ಮತ್ತೆ ಏಕೆ ಈ ವಿಧವಾದ ವೇದನೆ? ನೀನು ನನ್ನನ್ನು ಪ್ರೀತಿಸಿರುವುದು ನಿಜವೇ, ಆದರೆ ನನಗೆ ಅದನ್ನು ತೋರಿಸು ಎಂದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ಅವರ ಕಣ್ಣುಗಳಲ್ಲಿನ ನೀರು ಬತ್ತಿ ಹೋಗುವವರೆಗೂ ಪರಲೋಕವನ್ನೇ ನೋಡುತ್ತಿದ್ದರು. ಕರ್ತನು ಅವರೊಂದಿಗೆ ಮೆಲುದನಿಯಲ್ಲಿ ಮಾತನಾಡುವುದನ್ನು ಅವರು ಗ್ರಹಿಸಿದರು. ಹೌದು ನನ್ನ ಪ್ರೀತಿಯ ಮಗನೇ, ಹೌದು, ಅನಾದಿ ಪ್ರೀತಿಯಿಂದ ನಿನ್ನನ್ನು ಪ್ರೀತಿಸಿದ್ದೇನೆ. ನನ್ನ ಮಮತೆಯಿಂದ ನಿನ್ನನ್ನು ಸೆಳೆದುಕೊಂಡಿದ್ದೇನೆ. ಯೆರೆಮೀಯ 31:3 ಎಂಬ ಮಾತು ಸೋತು ಹೋದ ಅವರ ಮನಸ್ಸನ್ನು ಸಂತೋಷಪಡಿಸಿತು. ಈ ಮಾತುಗಳನ್ನು ಕೇಳಿದ ಮಾತ್ರದಿಂದಲೇ ಜಾನ್ ಬನ್ಯನ್ ಅವರ ಹೃದಯವು ಆತ್ಮದಾಪ್ತನ ಪ್ರೀತಿಯಿಂದಲೂ ಸಂತೋಷದಿಂದಲೂ ನಲಿಯಿತು. ಪ್ರೀತಿಯ ಯೇಸುವಿನ ಧ್ವನಿಯನ್ನು ಕೇಳಿದಂದಿನಿಂದ ಅವರ ಅಂತರ್ಯದಲ್ಲಿ ಒಂದು ಹೊಸ ನಂಬಿಕೆ ಚಿಗುರಿತು. ವಿಶ್ವಾಸವು, ಧೈರ್ಯವು, ಸಮಾಧಾನವು, ಮನ ಸಂತೋಷವು ಅರಳಿ ಪರಿಮಳ ಬೀರಿತು. ಅವರ ಯೋಚನೆಗಳೆಲ್ಲವೂ ಉಲ್ಲಾಸದಿಂದ ಹಕ್ಕಿಯಂತೆ ಆಕಾಶದಲ್ಲಿ ಹಾರಲು ಆರಂಭಿಸಿದವು. ದೇವರಾತ್ಮನು ಅವರ ಹೃದಯದಲ್ಲಿ ಆಳ್ವಿಕೆ ಮಾಡಲಾರಂಭಿಸಿದಾಗ ಲೋಕದವರಿಗೆ ಅಗತ್ಯವಾಗಿ ಬೇಕಾದ ಪುಸ್ತಕವಾದ ಯಾತ್ರಿಕನ ಪ್ರಯಾಣ ಎಂಬ ಪುಸ್ತಕವನ್ನು ಕೊಡಲು ಸಾಧ್ಯವಾಯಿತು. ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಹಿಡಿಯಿರಿ. ಎಫೆಸ 6:16. ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು. ಫಿಲಿಪ್ಪಿ 1:29. ಲೋಕವನ್ನು ಜಯಿಸಿದಂಥದ್ದು ನಮ್ಮ ನಂಬಿಕೆಯೇ. 1 ಯೋಹಾನ 5:4. ನಂಬಿಕೆ ಎಂಬ ಜೀವನದಲ್ಲಿ ಹೋರಾಡಿ ಸೋಲನ್ನು ಅನುಭವಿಸುವ ಕಾಲ ಇದಲ್ಲ, ಜಯವನ್ನು ಸ್ವಾತಂತ್ರ್ಯಿಸಿಕೊಳ್ಳುವ ಕಾಲದಲ್ಲಿ ನಾವು ಜೀವಿಸುತ್ತಿದ್ದೇವೆ ಎಂಬ ಶಕ್ತಿಯುತವಾದ ಪ್ರಾರ್ಥನೆಯ ಚಿಂತೆಯಲ್ಲಿ ನಾವು ನಡೆಯುವವರಾಗೋಣ. ಈ ರೀತಿಯ ಪ್ರಾರ್ಥನೆಯನ್ನು ನಿಶ್ಚಯವಾಗಿಯೂ ದೇವರು ದೃಢಪಡಿಸುತ್ತಾನೆ.
ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನಗಳನ್ನು ನಂಬಿ ಅವುಗಳ ಫಲಗೋಸ್ಕರ ಬಹು ದಿವಸಗಳವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವರಾಗಬೇಕೆಂದು ಕೋರುತ್ತೇನೆ. ಇಬ್ರಿಯ 6:12. ಒಳ್ಳೆ ಫಲ. ಆದಾಗ್ಯೂ ನೀನು ಮರಣದ ಪರ್ಯಂತರವೂ ಸತ್ಯವಂತನಾಗಿರು, ಆಗ ನಾನು ನಿನಗೆ ಜಯಮಾಲೆಯನ್ನು ಕೊಡುವೆನು ಎಂದು ಹೇಳಿದನು. ಎಷ್ಟು ಆದರಣೆ ವಾಗ್ದಾನಗಳು! ಅಷ್ಟು ಮಾತ್ರವಲ್ಲ, ಜಯ ಹೊಂದುವವನಿಗೆ ಎರಡನೆಯ ಮರಣದಿಂದ ಕೇಡಾಗುವುದೇ ಇಲ್ಲ ಎಂದು ಯೇಸು ಹೇಳಿದನು. ಈ ಲೋಕದಲ್ಲಿ ನೀನು ಕಷ್ಟಗಳನ್ನು ಅನುಭವಿಸುವುದು ಸ್ವಾಮಿಗೆ ಸಹಿಸಿಕೊಳ್ಳಲು ಆಗುವುದಿಲ್ಲ. ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸಿ ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುತ್ತಾನೆ. ಕೀರ್ತನೆ 103:4. ದುಃಖ ಕಷ್ಟಗಳಿಂದ ತುಂಬಿದ ಈ ಕಾಲಗಳು ತಮ್ಮ ಬೇರನ್ನು ಬಿಟ್ಟು ಚಿಗುರುವುದಿಲ್ಲ, ಬೆಳೆಯುವುದೂ ಇಲ್ಲ. ಯೋಚಿಸುತ್ತಿರುವಾಗಲೇ ಅವು ನಮ್ಮನ್ನು ಬಿಟ್ಟು ಹೋಗುತ್ತವೆ. ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿಯೂ ನಮ್ಮ ಅಕ್ರಮಗಳಿಗಾಗಿಯೂ ಮುಳ್ಳಿನ ಕಿರೀಟವನ್ನು ಧರಿಸಿದನು. ಮುಳ್ಳಿನ ಕಿರೀಟದಿಂದ ಸುರಿದ ರಕ್ತವು ನಮ್ಮನ್ನು ಅರಸನನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿತು ಮತ್ತು ಆ ಪ್ರೀತಿಯಿಂದ ತನ್ನನ್ನು ಸಿಲುಬೆಗೆ ಒಪ್ಪಿಸುವಂತೆ ಮಾಡಿತು. ನಮ್ಮನ್ನು ಪ್ರೀತಿಸಿ ತನ್ನ ರಕ್ತದಿಂದ ತೊಳೆದು ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ರಾಜ್ಯವನ್ನಾಗಿಯೂ ಮಾಡಿದ ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಪ್ರಕಟಣೆ 1:6. ನೀತಿಯ ದೇವರಿಗೆ ಮುಳ್ಳಿನ ಕಿರೀಟ, ನಮಗೆ ನೀತಿಯ ಕಿರೀಟ ಜಯಮಾಲೆ. 2 ತಿಮೋತಿ 4:8. ಬಾಡದ ಜಯಮಾಲೆ. 1 ಪೇತ್ರ 5:4. ಬಾಡಿ ಹೋಗದ ಜಯಮಾಲೆ. 1 ಕೊರಿಂಥ 9:25. ಜೀವವೆಂಬ ಜಯಮಾಲೆ. ಪ್ರಕಟಣೆ 2:10. ಈ ಭೂಮಿಯ ಕಷ್ಟಗಳು, ಶ್ರಮಗಳು, ಅವಮಾನಗಳು, ಪರಿಹಾಸ್ಯಗಳು, ನಿಂದೆಗಳು ಎಲ್ಲವನ್ನು ತಾಳ್ಮೆಯಿಂದ ಸಹಿಸುವಾಗ ಪರಲೋಕವು ನಮಗೆ ಜೀವ ಕಿರೀಟವನ್ನಿಟ್ಟು ಸ್ವಾಗತಿಸುತ್ತದೆ. ಈ ಸಂದರ್ಭವನ್ನು ಮನುಷ್ಯ ಜ್ಞಾನದಿಂದ ವಿವರಿಸಲು ಸಾಧ್ಯವಾಗದು. ಅದಾದ ನಂತರ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಂತಿದ್ದು ಜೀವಜಲದ ಒರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಅಂದನು. ಪ್ರಕಟಣೆ 7:17. ಆ ಕಾಲದಲ್ಲಿ ಗ್ರೀಕರುಗಳು ಆಟದಲ್ಲಿ ಗೆದ್ದವರಿಗೆ ಹೂವಿನಿಂದ ಮಾಡಲ್ಪಟ್ಟ ಕಿರೀಟವನ್ನು ಕೊಡುವುದು ಅಭ್ಯಾಸವಾಗಿತ್ತು. ಆದರೆ ಯೇಸು ಕೊಡುವ ಕಿರೀಟವು ಜೀವ ಕಿರೀಟ. ಮರಣದ ಮೇಲೆ ಜಯವನ್ನು ಸಾಧಿಸಿದ ಎಲ್ಲರಿಗೂ ಜೀವ ಕಿರೀಟವು ಕೊಡಲ್ಪಡುವುದು. ಕರ್ತನಲ್ಲಿ ಸತ್ತವರೆಲ್ಲರಿಗೂ ಈ ಕಿರೀಟವು ಕೊಡಲ್ಪಡುವುದು. ಮೊದಲು ಪುನರುತ್ಥಾನದ ಜೀವ ಕಿರೀಟ ಕೊಡಲ್ಪಡುವುದು. ಪಾಪವನ್ನು ಸೈತಾನನನ್ನು ಜಯಿಸಿದವರಿಗೆ ಜೀವ ಕಿರೀಟ ಕೊಡಲ್ಪಡುವುದು. ಆ 1000 ವರ್ಷಗಳು ತೀರಿದ ಮೇಲೆ ಸೈತಾನನಿಗೆ ಸೆರೆಯಿಂದ ಬಿಡುಗಡೆಯಾಗುವುದು. ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲಿರುವ ಗೋಗ್ ಮಾಗೋಗ್ ಎಂಬ ಜನಾಂಗಗಳನ್ನು ಮರಳುಗೊಳಿಸಿ ಅವರನ್ನು ಯುದ್ಧಕ್ಕೆ ಕೂಡಿಸುವನು. ಅವರ ಸಂಖ್ಯೆಯು ಸಮುದ್ರದ ಮರಳಿನಷ್ಟಿರುವುದು. ಪ್ರಕಟಣೆ 20:7-9. ಆ ಸಮಯದಲ್ಲಿಯೇ ಆಕಾಶದಿಂದ ಅಗ್ನಿಮಳೆ ಸುರಿದು ಎಲ್ಲರನ್ನು ನಾಶಪಡಿಸುವುದು. ಇದು ಎರಡನೆಯ ಮರಣ. ಈ ಎರಡನೆಯ ಮರಣಕ್ಕೆ ಸಿಕ್ಕಿ ಹಾಕಿಕೊಳ್ಳದವರು ಧನ್ಯರು. ಮರಣದ ಪರ್ಯಂತರವೂ ನಂಬಿಗಸ್ತರಾಗಿರುವ ವಿಶ್ವಾಸಿಗಳಿಗೂ ಸ್ಮುರ್ನ ಸಭೆಯವರಿಗೂ ಈ ಎರಡನೆಯ ಮರಣದಲ್ಲಿ ಪಾಲಿಲ್ಲ ಎಂದು ಯೇಸು ಹೇಳಿದ್ದು ಎಷ್ಟು ಮಧುರವಾದದ್ದು, ಮಹಿಮೆಯಾದದ್ದು ಹಾಗೂ ಭಾಗ್ಯಕರವಾದ ಮಾತು. ಅಲ್ಲೇಲುಯಾ. ಯೋಚನೆಗಳು ಅರಳಲಿ. ಸ್ಮುರ್ನ ಸಭೆಯವರಿಗೆ ಎಷ್ಟೊಂದು ಕಷ್ಟಗಳು ಬಂದರೂ ಕರ್ತನಿಗೆ ನಂಬಿಗಸ್ತರಾಗಿದ್ದು ರಕ್ತಸಾಕ್ಷಿಗಳಾಗಿ ಸಾಯಲು ತಮ್ಮನ್ನು ಒಪ್ಪಿಸಿಕೊಟ್ಟರು. ಕ್ರಿಸ್ತನಿಗೆ ತಮ್ಮನ್ನು ಒಪ್ಪಿಸಿಕೊಡುವುದರಲ್ಲಿ ಅವರು ದೃಢಚಿತ್ತರಾಗಿದ್ದರು.
ನಾವು ನಮ್ಮ ಸಭೆಯು ಉಪದ್ರವಗಳಲ್ಲಿ ಸತ್ಯವಂತರಾಗಿಯೂ ನಂಬಿಗಸ್ತರಾಗಿಯೂ ದೃಢವಾದ ಸಾಕ್ಷಿಗಳಾಗಿದ್ದರೆ ಅದು ನಮಗೆ ಒಳ್ಳೆ ಫಲವನ್ನೇ ಕೊಡುತ್ತದೆಂದು ಕ್ರಿಸ್ತನು ಸ್ಮೂರ್ಣ ಸಭೆಯ ಮೂಲಕವಾಗಿ ನಮಗೆ ತಿಳಿಸುತ್ತಾನೆ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.